ಹಲೋ. ನಮ್ಮ ಮೊಬೈಲ್ ನಂಬರ್ ಮಿಸ್ ಕೊಡತ್ರಿ. ಹಾಂ ಸರ್, ನಾನೇ ಕಾಲ್ ಮಾಡಿದ್ದು. ಸೌಮ್ಯ ಅಂತ, ಜಯನಗರ ಬ್ರಾಂಚ್ ಆಕ್ಸಿಸ್ ಬ್ಯಾಂಕಿಂದ ಸರ್. ಹಲೋ. ಒನ್ ಸೆಕೆಂಡ್ ತಡ್ರಿ, ಹೇಳ್ರಿ. ಹಾಂ ಸರ್, ಅದು ನಿಮ್ಮದು ಒಂದು FD TDS ಕಟ್ ಆಗಿದೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ರೈಸ್ ಮಾಡಿದ್ರಿ ಅಲ್ವಾ? ಅದು ಈ ರೀತಿ ಬ್ಯಾಂಕಿಂಗ್ ಮಾಡಿದ್ರೆ ಯಾರು ಇದು ಆಗಂಗಿಲ್ರಿ, ಸಮಾಜ ಉದ್ಧಾರ ಆಗಂಗಿಲ್ಲ. ಅದು ರೀತಿ ಅಲ್ರಿ ಅದು ಮಾಡೋದು ಆಕ್ಚುಲಿ. ಸರ್, ಆಲ್ರೆಡಿ ಅದು ರೀಫಂಡ್ ನಿಮಗೆ ಆಗಿದೆ, ಅದಕ್ಕೋಸ್ಕರ ನಾನು ಕಾಲ್ ಮಾಡಿದೆ ನಿಮಗೆ. ಅಲ್ಲ, ಹಿಂಗ್ಯಾಕೆ ಮಾಡ್ಬೇಕಾಗಿತ್ತು ಅಂತ ನಮಗೆ ಪ್ರಶ್ನೆಗಳಿವೆ. ಯಾಕಂದ್ರೆ ಈಗ ಆನ್ಲೈನ್ ಬ್ಯಾಂಕಿಂಗ್ ಅಂದ್ರೆ ಸ್ವಲ್ಪ ಉಪಯೋಗ ಆಗ್ಬೇಕ್ರಿ. ಏನ್ ಮಾಡ್ತಾರ ಅಂದ್ರೆ ಆಫ್ಲೈನ್ FD ಕ್ರಿಯೇಟ್ ಮಾಡೋ ಬದ್ಲಿ ಆನ್ಲೈನ್ ಮಾಡ್ತಾರ. ಇದು ಒಂದಷ್ಟು ಡಿಫ್ರೆನ್ಸ್. ಆಫ್ಲೈನ್ ಹೆಂಗಿರ್ತದ ಆನ್ಲೈನ್ ಹಂಗ ಬರ್ಬೇಕು. ಅದು ಬಿಟ್ಟು ಇಂಥವು ಸುಮ್ಮನೆ ಆಟ ಆಡ್ಕೋತ ಕೊಡ್ತಾರ ಅಂತಂದ್ರೆ ಏನ್ರಿ ಇದು? ನಾ ಮತ್ತು ಕೆನರಾ ಬ್ಯಾಂಕ್, PNB ಬ್ಯಾಂಕ್ ಅಂತ ವಿಚಾರ ಮಾಡ್ಲಿಕತ್ತೀನಿ ನಾ. ಅಲ್ಲ, ಇದು ರೀತಿ ಅಲ್ರಿ ಇದು ಮಾಡೋದು. ಇದು ಇಲ್ಲ, ಇದು ವ್ಯವಹಾರ ಮಾಡೋದು ರೀತಿ ಬ್ಯಾಂಕಿಂಗ್, ಇದು ಸಭ್ಯತಾನ ಅಲ್ಲಿದು, ಕಲ್ಚರ್ ಅಲ್ಲಿದು ಆಕ್ಚುಲಿ. ಅದು ರಿಫಂಡ್ ಅಂದ್ರೆ ಏನ್ ಮಾಡ್ತೀರಿ ಈಗ ಎಕ್ಸಾಕ್ಟ್ಲಿ? ಏನ್ ಹೇಳಿ? ರಿಫಂಡ್ ಅಂದ್ರೆ ಏನ್ ಮಾಡ್ತೀರಿ? ನಿಮ್ಗೆ ಏನು ಮೇಲ್ ಬಂದಿಲ್ವಾ ಸರ್ TDS ಡಿಪಾರ್ಟ್ಮೆಂಟ್ ಇಂದ? ಅಲ್ಲ, ಇವು ಇಶ್ಯೂನ ಆಗ್ಬಾರ್ದಾಗಿತ್ರಿ ಹಿಂಗ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಸುಮ್ನೆ ಬ್ಯಾರೆಯವರು ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಅಂತ ತಗೊಂಡು ಹಿಂಗ ಆಟಾಡ್ ಹೋಗುತ್ತರ ಹೆಂಗ್ರಿ ಅದು? ಈಗ ನಾವ್ ರೊಕ್ಕ ಇಟ್ಟು ಬ್ಯಾಂಕ್ ಕಡೆ ಲಕ್ಷ್ಯ ಕೊಡಂಗಿಲ್ಲ ನಾವು. ಆನ್ಲೈನ್ ಆಗಿ ತಂದು ಪೂರ್ತಕ್ಕೆ ಅದು ಆಟೋಮೆಟೆಡ್ ಪ್ರೊಸೆಸ್ ರನ್ನಿಂಗ್ ಇರುತ್ತೆ ಅಂತ ತಗೊಂಡು ನಾವು ಸುಮ್ ಕೊಡ್ತೀವಿ. ಬಟ್ ಬಿಹೈಂಡ್ ದ ಸೀನ್ ನೀವು ಹಿಂಗೆ ಇಶ್ಯೂ ಕ್ರಿಯೇಟ್ ಮಾಡಿದ್ರೆ ಹೆಂಗ್ರಿ? ಆಮೇಲೆ ನಮ್ಮ ಅಕೌಂಟಿಗೆ ಬ್ಯಾಂಕ್ ಮ್ಯಾನೇಜರ್ ಅಂತೂ ಇಲ್ಲ ಈಗ, ಯಾಕಂದ್ರೆ ಆನ್ಲೈನ್ ಆಗ್ಯದಲ್ಲ. ಮ್ಯಾನೇಜರ್ಸ್ ಯಾಕೆ ನೋಡ್ತಾರ? ಅಲ್ಲ, ಇದು ರೀತಿ ಪದ್ಧತಿನ ಅಲ್ರಿ. ಫಸ್ಟ್ ಆಫ್ ಆಲ್ ಇದು ಬ್ಯಾಂಕಿಂಗ್ ಕಲ್ಚರ್ ಏನದಲ್ಲ, ಇದು ಪದ್ಧತಿನ ಅಲ್ಲ. ಸುಮ್ಮನೆ ಹೇಳ್ಬಿಡ್ರಿ, ಬೆಟರ್ ಆಫ್ಲೈನ್ ಮಾಡ್ಕೊಂಡ್ಬಿಡ್ರಿ, ಆನ್ಲೈನ್ ಇಟ್ಕೋಬೇಡ್ರಿ, ಇಲ್ಲಾಂದ್ರೆ ಬೇರೆ ಬ್ಯಾಂಕ್ ನೋಡ್ಬಿಡ್ರಿ ಅಂತ ಹೇಳ್ಬಿಡ್ಬೇಕು ಸುಮ್ಮನೆ. ಬೆಸ್ಟ್ ಅದು, ನಿಶ್ಚಿಂತ ಅಲ್ರಿ. ಹೌದಿಲ್ರಿ? ನಾ ಇದ್ರ ಸಂಬಂಧ ಕೆನರಾ ಬ್ಯಾಂಕ್ದವ್ರ ಜೋಡಿ ಮಾತಾಡ್ಬೇಕು, ಬೇರೆ ಬ್ಯಾಂಕ್ದವ್ರ ಜೋಡಿ ಮಾತಾಡ್ಬೇಕು, ನಾ ವಿಚಾರ ಮಾಡ್ಬೇಕು. ಇವೆಲ್ಲ ಹಿಂಗೆಲ್ಲ ಮಾಡ್ಬೇಕು ಕೂತ್ರೆ ಹೆಂಗ್ರಿ? ಈಗ ಮೇಲ್ ನಾವು ಚೆಕ್ ಮಾಡಿಲ್ಲ ಆಕ್ಚುಲಿ. ಈಗ ಅದು 5000 FD ನೀವು ಅದು ಕೇಸ್ ನೋಡ್ಲಿಕತ್ತೀರಿ ನೀವು ಫಾಲೋ ಅಪ್ ಮಾಡ್ಲಿಕತ್ತೀರಿ? ಸರ್, ನೀವು ಕೇಸ್ ರೈಸ್ ಮಾಡಿದ್ರಿ ಅಲ್ವಾ, ಅದು TDS ಆಲ್ರೆಡಿ ಪೇಮೆಂಟ್ ಆಗಿದೆ. ಆ ಕೇಸ್ ನನ್ನ ಕ್ಲೋಸ್ಗೋಸ್ಕರ ನಾನು ನಿಮಗೆ ಕಾಲ್ ಮಾಡಿದೆ. TDS ಪೇಮೆಂಟ್ ಆಗಿದೆ ಅಂದ್ರೆ ಏನ್ ಪೇಮೆಂಟ್ ಆಗಿದ್ರಿ? ನಿಮ್ಗೆ ಏನ್ ಮೇಲ್ ಬಂದಿದೆ ನೀವು ಚೆಕ್ ಮಾಡಿ. ಅಲ್ಲ, ನೀವ್ ಹೇಳ್ರಿ ಅದು ರಿಲೇಟೆಡ್ ಏನ್ ಮಾಡೋದು ಅಂತ ಹೇಳಿ. ಅದು ನನ್ಗೆ ಮೇಲ್ ನನ್ಗೆ ಯಾವ್ದು ಮೇಲ್ ಬಂದಿಲ್ಲ. ಅಲ್ಲಲ್ಲ, ಮೇಲ್ ರೀ ಅದು. ಈಗ ನೀವು ಕಾಲ್ ಮಾಡಿದ್ದು ಒಂದ್ ಕಾರಣ ಇರ್ಬೇಕಲ್ಲ, ಒಂದ್ ಕಾರಣ ಏನೋ ಇರುತ್ತೆ. ನಾನ್ ಕಾರಣ ಮಾಡಿದ್ದು ನಿಮ್ ಕೇಸ್ ರೈಸ್ ಮಾಡಿದಿರಲ್ವಾ, ಅದು TDS ರಿವರ್ಟ್ ಆಯ್ತಾ ಏನು ಅಂತ ಕೇಳಲಿಕ್ಕೆ. ರಿವರ್ಟ್ ಆಗೋದಾದ್ರೆ TDS ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಮೇಲ್ ಬಂದಿರುತ್ತೆ. ಅಂದ್ರೆ TDS ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದವರು ಆಕ್ಸಿಸ್ ಬ್ಯಾಂಕ್ TDS ಡಿಪಾರ್ಟ್ಮೆಂಟ್ ರೀ? ಹೌದು, ಆಕ್ಸಿಸ್ ಬ್ಯಾಂಕ್ TDS ಡಿಪಾರ್ಟ್ಮೆಂಟ್. ಆಕ್ಸಿಸ್ ಬ್ಯಾಂಕ್ TDS ಡಿಪಾರ್ಟ್ಮೆಂಟ್ ಲಿಂದ ಮೇಲ್ ಬರ್ಬೇಕು ನನ್ಗಂತ್ರಿ? ಬರ್ಬೇಕಲ್ಲ ಸರ್, ಆಲ್ರೆಡಿ ಬಂದಿದೆ. ಅದನ್ನ ನಾನು ಚೆಕ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡಿದ್ರೆ ನಂಗೆ ಈಸಿ ಆಗುತ್ತೆ. ಅದು ನೋಡ್ಬೋದು, ಬಟ್ ನಿಮ್ ಸಿಸ್ಟಮ್ನಾಗ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕಲ್ರಿ. ಈಗ ನಾನು FD 5000 ಕ್ರಿಯೇಟ್ ಮಾಡಿದ್ರೆ ಅದು ಮತ್ತೆ ಮ್ಯಾಚೂರ್ ಆದ್ಮೇಲೆ ಅದೇನು ನಾವು ಕ್ಲೋಸ್ ಮಾಡಿದ್ಮೇಲೆ ಅದು ಅಮೌಂಟ್ ಏನ್ ಬರ್ಬೇಕು ಅದು ತೋರಿಸ್ಬೇಕು ಅಕೌಂಟ್. ಸ್ವಲ್ಪ ಅಕೌಂಟ್ ಚೆಕ್ ಮಾಡ್ರಿ. ನಂಗೆ ನಿಮ್ ಸ್ಟೇಟ್ಮೆಂಟ್ ಕೂಡ ನಾನು ಚೆಕ್ ಮಾಡಿದೆ. ಸ್ಟೇಟ್ಮೆಂಟ್ ಅಲ್ಲಿ ನನ್ಗೆ ಆಕ್ಚುಲಿ ರಿವರ್ಟ್ ಆಗಿರೋದು TDS ರಿವರ್ಟ್ ಆಗಿರೋದು. ಈಗ ಲೇಟೆಸ್ಟ್ ಚೆಕ್ ಮಾಡ್ರಿ, ಅದು ನೋಡ್ರಿ ಲೇಟೆಸ್ಟ್ ಆಕ್ಸಿಸ್ ಬ್ಯಾಂಕ್ ನನ್ನ ಅಕೌಂಟ್. ಓಕೆ ಸರ್, ಗೊತ್ತಾಯ್ತು. ನಾನು ಇನ್ನೊಂದು 2 minutes ಕಾಲ್ ಮಾಡ್ತೀನಿ, ವೇಟ್ ಮಾಡಿ ಆಯ್ತಾ? ಓಕೆ, ಫೈನ್. ಫೈನ್ ಸರ್, ಥ್ಯಾಂಕ್ ಯು.